ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದ 26 ವರ್ಷದ ನವೀನ್ ಹಾಗೂ 19 ವರ್ಷದ ರಮ್ಯಾ ಕಳೆದ 5 ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ರು. ಬೇರೆ ಬೇರೆ ಜಾತಿಗೆ ಸೇರಿದ ಈ ಜೋಡಿ ಇತ್ತೀಚೆಗೆ ಅಂತರ್ಜಾತಿ ವಿವಾಹವಾಗಿದ್ರು. ಆದರೆ ಈ ಮದುವೆಗೆ ಯುವತಿಯ ಪೋಷಕರ ವಿರೋಧ ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಯುವತಿಯ ಪೋಷಕರು ಮಿಸ್ಸಿಂಗ್ ಪ್ರಕರಣ ದಾಖಲಿಸಿದ್ರು. ಪ್ರಕರಣದ ಸಂಬಂಧ ನವಜೋಡಿ ಠಾಣೆಗೆ ಹಾಜರಾದ ವೇಳೆ ಯುವತಿ ರಮ್ಯಾಳನ್ನು ಆಕೆಯ ಪೋಷಕರು ಬಲವಂತವಾಗಿ ತಮ್ಮ ಮನೆಗೆ ಕರೆದುಕೊಂಡು ಹೋಗಿದ್ದಾರೆ ಎಂದು ನವೀನ್ ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲದೆ ನವೀನ್ ಹಾಗೂ ಆತನ ಕುಟುಂಬದವರಿಗೆ ಜೀವ ಬೆದರಿಕೆ ಹಾಕಲಾಗಿದೆ ಎನ್ನುವ ಆರೋಪವೂ ಕೇಳಿಬಂದಿದೆ. ಸರ್, 1 ತಿಂಗಳು ಬೇಕಾ ಸರ್ ಹುಡುಗನ ಕರ್ಸಕ್ಕೆ? ನಾವು 1 ತಿಂಗಳಿಂದ ಹೋಗ್ತಾ ಇದೀವಿ ಸ್ಟೇಷನ್ ಹತ್ರ. ಅವ್ರೇನು ರೆಸ್ಪಾನ್ಸ್ ಕೊಡ್ತಿಲ್ಲ ಪೊಲೀಸ್ ಅವರಲ್ಲಿ. ಗೌರಿಬಿದನೂರು ಸ್ಟೇಷನ್ ಅಲ್ಲಿ ನಾವು SP ಹತ್ರ ಹೋಗೋಣ ಅನ್ಕೊಂಡು SP ಸರ್ ಹತ್ರ ಹೋಗೋಣ ಅನ್ಕೊಂಡಿದ್ವಿ. SP ಸಾಹೇಬ್ರು ಚೆನ್ನಾಗಿ ಇದು ಮಾಡ್ತಿದ್ದಾರೆ. ಅವ್ರ ಹತ್ರ ಹೋಗೋಣ ಅನ್ಕೊಂಡು ಇಲ್ಲಿ ನಮ್ಮ ಗೌರಿಬಿದನೂರು ಸ್ಟೇಷನ್ ಅಲ್ಲಿ ಏನು ರೆಸ್ಪಾನ್ಸೇ ಮಾಡ್ತಿಲ್ಲ. ನಾವು ಇರೋದು ನಾನು ಒಬ್ನು, ನಮ್ಮ ಮನೆಗೆ ನಮ್ಮ ಅಮ್ಮವ್ರು ಒಬ್ಬರೇ ಇರೋದು, ನಮ್ಮ ತಂದೆಯವರಿಲ್ಲ, ನಮ್ಮ ತಂಗಿ ಮದುವೆ ಆಗಿದೆ. ನಾನು ಒಬ್ಬನೇ ದುಡಿಬೇಕು, ಇದು ಮಾಡಬೇಕು. ನಾನು ತಾಳಿ ಕಟ್ಟಿದ್ದೀನಿ ಹುಡುಗಿಗೆ, ನಾನು ಮದುವೆ ಮಾಡ್ಕೊಂಡಿದ್ದೀನಿ. ಇಬ್ಬರು ಇಷ್ಟಪಟ್ಟೆ ಮದುವೆ ಮಾಡ್ಕೊಂಡ್ರು ಸರ್. ಇಬ್ಬರು ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಅವರು ಬಲವಂತವಾಗಿ ನಾವೇ ಹೋಗಿ ಸ್ಟೇಷನ್ ಹತ್ರ ಹೋಗಿ ನ್ಯಾಯ ಕೇಳಕ್ಕೆ ಹೋದ್ರೆ ಅವ್ರು ನಮ್ಗೆ 1 ತಿಂಗಳಿಂದ ನ್ಯಾಯ ಕೊಡಿಸಿಲ್ಲ. ಇವತ್ತು ಕರೆಸ್ತೀವಿ, ನಾಳೆ ಕರೆಸ್ತೀವಿ, 15 ದಿನ ಕರೆಸ್ತೀವಿ ಅಂತ ಹೇಳಿದ್ದಾರೆ. 1 ತಿಂಗಳು ಆಗೋಯ್ತು. ನಾವು ಕಾದು ಇವತ್ತು ಕರೆಸ್ತಾರೆ ಅಂತ ನಾವು ಸುಮ್ಮನೆ ಆಗೋಗಿ ಇದು ಮಾಡಿದ್ವಿ. ಅದಕ್ಕೆ ನಮ್ಗೆ ನ್ಯಾಯ ಬೇಕು ಅಂತ ನಾವು ಹುಡುಗಿನ ಕರೆಸಿ ನಮ್ಮ ಮುಂದೆ ನಮ್ಮ ಮುಂದೆ ಅವ್ರ ಮನೆಯವ್ರು ಯಾರು ಇರಬಾರ್ದು ಜೊತೆಯಲ್ಲಿ. ನಾನು ಹುಡುಗಿ ಒಂದು 5 ನಿಮಿಷ ನಾವು ಮಾತಾಡಿ ಇದು ಮಾಡಿಕೊಂಡು ನಾವು ಹುಡುಗಿ ಏನು ಹೇಳಿದ್ರೆ ಡಿಸಿಷನ್ ಅದೇ ಆಗಲಿ. ಹುಡುಗಿ ಅವ್ರ ಮನೆ ಕಡೆ ಹೋದ್ರೆ ಅತ್ತೆ ಹೋಗ್ಲಿ, ಇಲ್ಲಾಂದ್ರೆ ನಮ್ಮ ಜೊತೆ ಬರಂಗಿದ್ರೆ ನಾವು ಕರ್ಕೊಂಡು ಹೋಗ್ತೀವಿ. ಅವ್ರ ಕಡೆಯಿಂದ ಅದೇ ಅವ್ನು ಸಿಕ್ಕಿದ್ರೆ ಸಾಯ್ಸಾಕ್ತಿವಿ, ಸಿಕ್ಕಿದ್ರೆ ಇಲ್ಲ. ನಮ್ಗೆ ಸಿಕ್ಕಬೇಕು, ನಾವು ಮುಂದಕ್ಕೆ ಇದು ಮಾಡ್ಕೊಂತೀವಿ. ಅವ್ನು ಸಿಗ್ಬೇಕು ಅಂತ ನನ್ನ ಮೇಲೆ ಅಲ್ಲಿ FIR ಮಾಡಿಸಿದ್ದಾರೆ. FIR ಮಾಡಿಸಿ ಅದು ಬೇಕು ಅಂತಾನೆ ಸೇನಾಕಕ್ಕೆ ಅಂತ ಕರೀತಾ ಇದ್ದಾರೆ. ನಿನ್ನೆಯಿಂದ ಪೊಲೀಸವರು ಇವರು ಫೋನ್ ಮಾಡ್ತಾ ಇದ್ದಾರೆ ಹಿಂದೂಪುರ ಸ್ಟೇಷನ್ ಅಲ್ಲಿ. ಅವರು ಅಲ್ಲಿ ಸ್ಟೇಷನ್ ಮುಂದೆ ಅವ್ರ ಅಣ್ಣವರು ಎಲ್ಲ 40-50 ಜನ ಸ್ಟೇಷನ್ ಮುಂದೆನೆ ಕಾಯ್ಕೊಂಡಿದಾರಂತೆ ನನ್ನ ಕೊಲೆ ಮಾಡಕ್ಕೆ. ನನಗೆ ನ್ಯಾಯ ಬೇಕು ಅಂತ ಅವ್ರ ಕಡೆಯಿಂದ ಏನು ಆಗ್ಬಾರ್ದು. ನಂಗೆ ಏನಾದ್ರು ಲತೀಶು, ಬಾಲಾಜಿ, ರಮೇಶ್, ನಾಗರಾಜ್ ಇವರೇ ಕಾರಣ. ಇನ್ನು ಪತ್ನಿಯಿಂದ ದೂರವಾಗಿರುವ ನವೀನ್ ಇದೀಗ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಲು ಮುಂದಾಗಿದ್ದಾನೆ. ಆದರೆ ಇದೇ ವೇಳೆ ಯುವತಿಯ ಪೋಷಕರು ಆಂಧ್ರಪ್ರದೇಶದ ಹಿಂದೂಪುರ ಪೊಲೀಸ್ ಠಾಣೆಯಲ್ಲಿ ನವೀನ್ ವಿರುದ್ಧ ಕಿಡ್ನಾಪ್ ಪ್ರಕರಣ ದಾಖಲಿಸಿದ್ದಾರೆ ಎನ್ನಲಾಗಿದೆ. ಈ ಗೊಂದಲದ ನಡುವೆ ಕಳೆದ 1 ತಿಂಗಳಿನಿಂದ ಪೊಲೀಸರು ಯಾವುದೇ ಸ್ಪಷ್ಟ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿರುವ ನವೀನ್ ನ್ಯಾಯಕ್ಕಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ದೂರು ಸಲ್ಲಿಸಿದ್ದಾರೆ. ಇನ್ನು ತನಗೆ ನ್ಯಾಯ ದೊರೆಯದಿದ್ದರೆ ಪೊಲೀಸ್ ಠಾಣೆ ಮುಂಭಾಗವೇ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೇಸರ ವ್ಯಕ್ತಪಡಿಸಿದ್ದಾರೆ. ನಂದು ಹೊಸೂರು, ಹುಡುಗಿದು ಹೊಸೂರು ಸರ್. ಅವರು ಬಲಜಿಗರು, ನಾವು ST. ಅವರು ಕ್ಯಾಸ್ಟ್ ಇದರಿಂದ ನಾವು ದಲಿತರು ಅಂತ ನಮ್ಗೆ ಅವ್ರ ಅಣ್ಣವ್ರು ಅದು ಇದು ಕೆಟ್ಟ ಇದ್ರಾಗೆ ಮಾತಾಡೋರೆ. ಆಯ್ತು ಅಂದ್ರೆ ಸುಮ್ಮನೆ ಆಗೋದ್ವಿ ಸರ್. ಏನು ಮಾತಾಡ್ಬಾರ್ದು ಯಾಕೆ ಅಂತ ಹುಡುಗಿ ಬರೋಕ್ಕೋಸ್ಕರ ನಾನು ಸುಮ್ಮನೆ ಆಗೋದಿದ್ದೆ. ಅವರು ಈ ತರ ಮಾಡ್ತಾರೆ ಅಂತ ಗೊತ್ತಿಲ್ಲ. 5 ವರ್ಷ ಲವ್ ಮಾಡಿದ್ವಿ ಸರ್. ಹುಡುಗಿ ಸಿಕ್ಕಿಲ್ಲ ಅಂದ್ರೆ ಅಷ್ಟೇ ಸರ್. ನನ್ಗಾದಂಗೆ ಯಾರಿಗೂ ಆಗ್ಬಾರ್ದು. 1 ತಿಂಗಳಿಂದ ನಾನು ನ್ಯಾಯ ಕೇಳಿದ್ರು ನನಗೆ ನ್ಯಾಯ ಸಿಕ್ಕಿಲ್ಲ. 1 ತಿಂಗಳಿಂದ ಕೇಳ್ಕೊಂಡು ಹಿಂಗೆ ನನ್ಗಾದಂಗೆ ಬೇರೆಯವ್ರಿಗೂ ಹಾಗೆ ಆಗುತ್ತೆ. ಅದಕ್ಕೆ ನಾನೇ ಈಗ ಆಯ್ತು ನಂದೇ ಲಾಸ್ಟ್ ಅಂತ ನಾನು ಇದು ಮಾಡ್ಕೊತೀನಿ. ಸ್ಟೇಷನ್ ಮುಂದಿನ ಬೇಕಂದ್ರೆ ನಾನು ಸೂಸೈಡ್ ಮಾಡ್ಕೊಳಕ್ಕೂ ರೆಡಿ ಸರ್. ನಾನು ಒಟ್ಟಾರೆ ಪ್ರಕರಣದ ಕೇಂದ್ರ ಬಿಂದುವಾಗಿರುವ ಮೇಜರ್ ವಯಸ್ಸಿನ ಯುವತಿಯನ್ನು ಪೊಲೀಸರು ಕರೆಯಿಸಿ ಆಕೆಯ ಸ್ವ ಇಚ್ಛೆಯ ಹೇಳಿಕೆ ಪಡೆದು ಕಾನೂನು ಪ್ರಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ. ಯುವತಿಯ ನಿರ್ಧಾರಕ್ಕೆ ಗೌರವ ನೀಡಿ ನ್ಯಾಯ ಒದಗಿಸುವ ಜವಾಬ್ದಾರಿ ಪೊಲೀಸ್ ಇಲಾಖೆಯ ಮೇಲಿದೆ. ಪ್ರಕರಣವನ್ನು ಶೀಘ್ರವಾಗಿ ಇತ್ಯರ್ಥಗೊಳಿಸದಿದ್ದರೆ ಮತ್ತೊಂದು ಅನಾಹುತಕ್ಕೆ ಅವಕಾಶ ಕಲ್ಪಿಸಿದಂತಾಗುವ ಆತಂಕವೂ ವ್ಯಕ್ತವಾಗುತ್ತಿದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.